ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನಿಗೆ ಅಮೆರಿಕ ಇಸ್ರೇಲ್ಗಳು ಮತ್ತೊಂದು ಶಾಕನ್ನು ಕೊಟ್ಟಿವೆ. ಇತ್ತೀಚೆಗಷ್ಟೇ ಸರ್ವೋಚ್ಚ ನಾಯಕನನ್ನು ಕೊಂದು ಹಾಕಿದ ಅಮೆರಿಕ ಇಸ್ರೇಲ್ ಈಗ ಹೊಸ ಸರ್ವೋಚ್ಚ ನಾಯಕನ ಆಯ್ಕೆಗೆ ಕೂಡ ನಾವು ಅವಕಾಶ ಕೊಡೋದಿಲ್ಲ ಅನ್ನೋ ಸಂದೇಶವನ್ನ ಇರಾನ್ಗೆ ಕೊಟ್ಟಿವೆ. ಸರ್ವೋಚ್ಚ ನಾಯಕನನ್ನ ಆಯ್ಕೆ ಮಾಡಬೇಕಾಗಿದ್ದ ಎಕ್ಸ್ಪರ್ಟ್ಸ್ ಅಸೆಂಬ್ಲಿಯ ಮೇಲೆ ದಾಳಿ ನಡೆದಿದೆ. ಹಾಗೆ ಇರಾನಿನ ಬಹುತೇಕ ನಗರಗಳಲ್ಲಿನ ವಿಮಾನ ನಿಲ್ದಾಣಗಳನ್ನು ಹೊಡೆದು ಹಾಕುವ ಮೂಲಕ ಅರಬ್ ದೇಶಗಳ ಮೇಲಿನ ದಾಳಿಗೆ ಕೂಡ ಪ್ರತೀಕಾರ ಹೇಳಲಾಗಿದೆ. ಈ ನಡುವೆ ಫಾಕ್ಸ್ ನ್ಯೂಸ್ಗೆ ಸಂದರ್ಶನವನ್ನು ಕೊಟ್ಟಿರುವ ನೆತನ್ಯಾಹು ಈಗ ಇರಾನ್ ಮೇಲೆ ದಾಳಿ ಮಾಡದೇ ಇದ್ದಿದ್ರೆ ಅವರು ಅಣುಶಕ್ತರಾಗದ ಹಾಗೆ ಇನ್ಯಾವತ್ತೂ ತಡೆಯೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಇರಾನ್ ತನ್ನ ಬಳಿ 11 ಅಣುಬಾಂಬುಗಳನ್ನು ಸಿದ್ಧ ಮಾಡಿಕೊಳ್ಳುವಷ್ಟು ಸಂಸ್ಕರಿಸಿದ ಯುರೇನಿಯಂ ಇದೆ ಅಂತ ಕೂಡ ಹೇಳಿಕೊಂಡಿದೆ ಅಂತ ಅಮೆರಿಕಾನೇ ಹೇಳ್ತಾ ಇದೆ. ಈ ಮಧ್ಯೆ ಇರಾನಿನ ಅಣು ಸಂಶೋಧನಾ ಕೇಂದ್ರಗಳ ಜೊತೆ ನಾವು ಸಂಪೂರ್ಣವಾಗಿ ಸಂಪರ್ಕವನ್ನು ಕಳ್ಕೊಂಡಿದ್ದೀವಿ ಅಂತ ರಷ್ಯಾ ಹೇಳಿದೆ. ಹಾಗಾದರೆ ಏನಾಗ್ತಾ ಇದೆ ಇರಾನ್ನಲ್ಲಿ? ಇದುವರೆಗೆ ಅಲ್ಲಿಂದ ಬಂದ ಮಾಹಿತಿಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ನಲ್ಲಿ ಸರ್ವೋಚ್ಚ ನಾಯಕನ ಹತ್ಯೆ ಆದ ನಂತರ ಅವರು ಹೊಸ ನಾಯಕನನ್ನ ಆಯ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸದ್ಯಕ್ಕೆ ಅಲ್ಲಿ ಅರಾಫಿಯನ್ನು ತಾತ್ಕಾಲಿಕ ನಾಯಕನನ್ನಾಗಿ ಮಾಡಿಕೊಂಡಿದ್ರೂ ಕೂಡ ಒಬ್ಬ ಶಾಶ್ವತ ನಾಯಕನನ್ನು ಬೇಗ ಆಯ್ಕೆ ಮಾಡ್ಕೋಬೇಕು. ಅದಕ್ಕೆ ಸಾಕಷ್ಟು ಜನ ಸ್ಪರ್ಧೆಯಲ್ಲೂ ಇದ್ದಾರೆ. ಹೀಗಾಗಿ ಹೊಸ ನಾಯಕನ ಆಯ್ಕೆಗೆ ಅಲ್ಲಿ ಎಕ್ಸ್ಪರ್ಟ್ಸ್ ಕೌನ್ಸಿಲ್ ಸಭೆಯನ್ನು ಸೇರಿತ್ತು. ಈ ಎಕ್ಸ್ಪರ್ಟ್ಸ್ ಕೌನ್ಸಿಲ್ ಅನ್ನೋದು 88 ಮಂದಿ ಸದಸ್ಯರನ್ನು ಒಳಗೊಂಡ ಒಂದು ಸಮಿತಿ. ಇರಾನಿನ ಸರ್ವೋಚ್ಚ ನಾಯಕನನ್ನು ಆಯ್ಕೆ ಮಾಡೋ ಜವಾಬ್ದಾರಿ ಈ ಕೌನ್ಸಿಲ್ಗಿರುತ್ತೆ. ಇದನ್ನು ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅಂತ ಕೂಡ ಕರೀತಾರೆ. ಹಾಗೆ ಪರ್ಷಿಯನ್ ಭಾಷೆಯಲ್ಲಿ ಮಜ್ಲಿಸ್ ಎ ಖೊಬ್ರೆಗಾನ್ ಎ ರಹ್ಬರಿ ಅಂತ ಇದನ್ನು ಕರೆಯಲಾಗುತ್ತೆ. ರಹ್ಬರಿ ಅಂದರೆ ಸುಪ್ರೀಂ ಲೀಡರ್ ಅಂತ ಅರ್ಥ. ಇನ್ನು ಇದು ಇರಾನಿನ ಸಂವಿಧಾನದ ಪ್ರಕಾರ ಅಲ್ಲಿನ ಅತ್ಯಂತ ಪ್ರಮುಖ ಸಮಿತಿ. ದೇಶದ ರಹ್ಬರ್ ಅಂದರೆ ಸುಪ್ರೀಂ ಲೀಡರ್ ಅನ್ನು ಆಯ್ಕೆ ಮಾಡುವ, ಆತನ ಕಾರ್ಯಕ್ಷಮತೆಯನ್ನು ಗಮನಿಸುವ, ಅಗತ್ಯ ಬಿದ್ದರೆ ಸರ್ವೋಚ್ಚ ನಾಯಕನನ್ನು ಕೂಡ ಬದಲಿಸುವ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಈ ಕೌನ್ಸಿಲ್ ಹೊಂದಿದೆ. ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಆಯ್ಕೆಗೆ ಪ್ರತಿ 8 ತಿಂಗಳಿಗೊಮ್ಮೆ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಗೆ ಸ್ಪರ್ಧೆ ಮಾಡೋ ಅಭ್ಯರ್ಥಿಗಳಿಗೆ ಕೂಡ ಅಲ್ಲಿನ ಕೌನ್ಸಿಲ್ ಆಫ್ ಗಾರ್ಡಿಯನ್ಸ್ನ ಅನುಮತಿ ಸಿಗಬೇಕು. ಆ ಕೌನ್ಸಿಲಲ್ಲಿ 12 ಜನ ಸದಸ್ಯರಿರ್ತಾರೆ. ಆ ಪೈಕಿ 6 ಮಂದಿಯನ್ನು ಸುಪ್ರೀಂ ಲೀಡರೇ ನೇರವಾಗಿ ನಾಮನಿರ್ದೇಶನದ ಮೂಲಕ ನೇಮಕ ಮಾಡ್ತಾನೆ. ಉಳಿದ 6 ಮಂದಿಯನ್ನು ಪಾರ್ಲಿಮೆಂಟ್ ಆಯ್ಕೆ ಮಾಡುತ್ತೆ. ಹೀಗಾಗಿ ಈ ಗಾರ್ಡಿಯನ್ ಕೌನ್ಸಿಲ್ ಮೇಲೆ ಸುಪ್ರೀಂ ಲೀಡರ್ ಪರೋಕ್ಷವಾಗಿ ನಿಯಂತ್ರಣವನ್ನು ಹೊಂದಿರ್ತಾನೆ. ಆ ಗಾರ್ಡಿಯನ್ ಕೌನ್ಸಿಲ್ನಿಂದ ಅನುಮೋದನೆ ಪಡೆದು ಚುನಾವಣೆಗೆ ಸ್ಪರ್ಧಿಸಿ ಗೆದ್ದು ಬಂದವರು ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸಲ್ಲಿರ್ತಾರೆ. ಅಂದರೆ ಈ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸಲ್ಲಿ ಸುಪ್ರೀಂ ಲೀಡರ್ಗೆ ಯಾರು ಬೇಕೋ ಅವರೇ ಇರ್ತಾರೆ. ಅವರೇ ಸುಪ್ರೀಂ ಲೀಡರ್ ಕಾರ್ಯವೈಖರಿಯನ್ನು ಗಮನಿಸ್ತಾ ಇರ್ತಾರೆ. ಅವರೇ ಹೊಸ ಸುಪ್ರೀಂ ಲೀಡರ್ನ ನೇಮಕವನ್ನು ಕೂಡ ಮಾಡ್ತಾರೆ. ಇನ್ನು ಆ ಸಮಿತಿಯಲ್ಲಿ 88 ಮಂದಿ ಸದಸ್ಯರು. ಹಾಗೆ ಸದಸ್ಯರಾಗಬೇಕು ಅಂದರೆ ಅವರು ಮುಸ್ತಹಿದ್ ಅಂದರೆ ಇಸ್ಲಾಮಿಕ್ ಜ್ಯೂರಿಸ್ಪ್ರುಡೆನ್ಸ್ನ ತಜ್ಞರಾಗಿರಬೇಕು. ರಾಜಕೀಯ ಮತ್ತು ಸಾಮಾಜಿಕ ವಿಷಯಗಳಲ್ಲಿ ತಿಳುವಳಿಕೆ ಮತ್ತು ಅನುಭವ, ಇರಾನಿನ ಇಸ್ಲಾಮಿಕ್ ರಿಪಬ್ಲಿಕ್ ಸಿಸ್ಟಮಲ್ಲಿ ನಂಬಿಕೆ ಮತ್ತು ನಿಷ್ಠೆ, ಧಾರ್ಮಿಕ ನಂಬಿಕೆ, ವಿಶ್ವಾಸಾರ್ಹತೆ ಹಾಗೂ ನೈತಿಕ ನಡವಳಿಕೆಯ ಖ್ಯಾತಿ ಇಷ್ಟಿದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡಬಹುದು. ಇಷ್ಟಾದ ನಂತರ ಕೂಡ ಅಂತಿಮವಾಗಿ ಗಾರ್ಡಿಯನ್ ಕೌನ್ಸಿಲ್ನ ಅನುಮತಿಯನ್ನು ಪಡ್ಕೊಳ್ಳೇಬೇಕಾಗುತ್ತೆ. ಅದು ಕಡ್ಡಾಯ. ಇನ್ನು ಈಗ ಇರಾನ್ನಲ್ಲಿ ಖಮೇನಿ ಕಾಲದಲ್ಲಿ ಆಯ್ಕೆಯಾದ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರೇ ಹೊಸ ಸರ್ವೋಚ್ಚ ನಾಯಕನನ್ನ ಆಯ್ಕೆ ಮಾಡಬೇಕಾದ ಜವಾಬ್ದಾರಿಯನ್ನು ಹೊಂದಿದ್ರು. ಅದಕ್ಕಾಗಿ ಕ್ವಾಮಲ್ಲಿನ ರಸಾಲತ್ ಚೌಕಲ್ಲಿದ್ದ ಕಚೇರಿಯಲ್ಲಿ ಪಾಪ ಅವರು ಸಭೆ ಸೇರಿದ್ರು. ಎಕ್ಸ್ಪರ್ಟ್ಸ್ ಕೌನ್ಸಿಲ್ ಅಲ್ಲಿ ಬಹುತೇಕ ವಯಸ್ಸಾದ ಇಸ್ಲಾಮಿಕ್ ಪಂಡಿತರೇ ಇದ್ರು. ಅವ್ರು ಹಾಗಲ್ಲಿ ಕೂತಿರುವಾಗಲೇ ಕಟ್ಟಡದ ಮೇಲೆ ಬಾಂಬಿಂಗ್ ಆಗಿದೆ. ಅದರಲ್ಲಿದ್ದವರು ಯಾರೂ ಕೂಡ ಬದುಕುಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಸೆಂಬ್ಲಿಯ ಮೇಲೆ ಮಿಸೈಲ್ ದಾಳಿಯಾಗಿದೆ ಅನ್ನೋದನ್ನ ಇರಾನ್ನ ಆಡಳಿತ ಕೂಡ ಖಚಿತಪಡಿಸಿದೆ. ಆದರೆ ಅಲ್ಲಿ ಎಷ್ಟು ಸಾವು ನೋವು ಉಂಟಾಗಿವೆ ಅನ್ನೋದನ್ನ ನಾನು ಈ ವಿಡಿಯೋ ಮಾಡೋವರೆಗೆ ಇರಾನ್ ಖಚಿತವಾಗಿ ಹೇಳಿರಲಿಲ್ಲ. ಇದೆಲ್ಲದರ ನಡುವೆ ನಿಮಗೊಂದು ಮಾಹಿತಿಯನ್ನು ಕೊಡೋದಿದೆ. ಇದೇ ಏಪ್ರಿಲ್ 8ನೇ ತಾರೀಕು 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನು ಆಯೋಜಿಸಿದೆ. 39,500 ರೂಪಾಯಿಗೆ ನಿಮ್ಮನ್ನ ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ ಗಯಾಗೆ ಕರ್ಕೊಂಡು ಹೋಗ್ತಾರೆ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಇರುತ್ತೆ, ಊಟ ತಿಂಡಿ ವ್ಯವಸ್ಥೆಗಳನ್ನು ಅವರೇ ಮಾಡ್ತಾರೆ, ಸಲೀಸಾಗಿ ದೇವರ ದರ್ಶನ ಆಗುತ್ತೆ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಅನ್ನು ಕೂಡ ಅವರೇ ನೋಡ್ಕೋತಾರೆ, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಅನ್ನ ಕೊಡಲಾಗುತ್ತೆ. ಹಿರಿಯ ನಾಗರಿಕರ ವಿಷಯದಲ್ಲಿ ವಿಶೇಷ ಕಾಳಜಿಯನ್ನು ಕೂಡ ತಗೋತಾರೆ. ಹೊರಡೋ ದಿನ ಏಪ್ರಿಲ್ 8. ಕೆಲವೇ ಸೀಟುಗಳಿವೆಯಂತೆ. ಆಸಕ್ತರು 7028484666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ.
ಗೆಳೆಯರೆ, ಹೊಸ ಸರ್ವೋಚ್ಚ ನಾಯಕನ ಆಯ್ಕೆ ಕೂಡ ವಿಳಂಬ ಆಗುತ್ತೆ. ಈಗ ಉಸ್ತುವಾರಿ ನಾಯಕ ಇದ್ದಾನೆ, ಆತ ಕೂಡ ಹೆಚ್ಚು ದಿನ ಇದ್ದೇ ಇರ್ತಾನೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅಲ್ಲಿನ ರಕ್ಷಣಾ ಸಚಿವನನ್ನ ಅವನು ಕರ್ತವ್ಯ ವಹಿಸಿಕೊಂಡ 24 ಗಂಟೆಗಳ ಒಳಗಾಗಿ ಹೊಡೆದುಕೊಳ್ಳಲಾಗಿದೆ. ಹೀಗಾಗಿ ಅಮೆರಿಕ ಇಸ್ರೇಲುಗಳ ದಾಳಿಯಲ್ಲಿ ಯಾರು ಯಾವಾಗ ಸಾಯ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಇನ್ನು ಹೊಸ ನಾಯಕನನ್ನ ಆಯ್ಕೆ ಮಾಡೋದಕ್ಕೆ ಸಾಂವಿಧಾನಿಕ ಬಾಡಿ ಕೂಡ ಈಗಿಲ್ಲ. ಅದನ್ನ ಮತ್ತೆ ರಚನೆ ಮಾಡಿಕೊಂಡು ಆ ನಂತರ ಅದು ಸರ್ವೋಚ್ಚ ನಾಯಕನನ್ನ ಆಯ್ಕೆ ಮಾಡಬೇಕು. ಅದಕ್ಕೆ ಎಷ್ಟು ದಿನ ಬೇಕಾಗುತ್ತೋ ಗೊತ್ತಿಲ್ಲ. ಆದರೂ ಈ ದಾಳಿಗಳು ನಡೆದ ನಂತರ ಕೂಡ ಅಲ್ಲಿ ಸರ್ವೋಚ್ಚ ನಾಯಕನ ಆಯ್ಕೆ ಆಗೋಗಿದೆ. ಖಮೆನೈ ಮಗ ಮೊಜ್ತಬಾ ಖಮೆನೈಯನ್ನ ಇರಾನ್ನ ಎಕ್ಸ್ಪರ್ಟ್ಸ್ ಕೌನ್ಸಿಲ್ ತಮ್ಮ ಹೊಸ ಸರ್ವೋಚ್ಚ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಂಡಿದೆ ಅನ್ನೋ ಥರದ ಸುದ್ದಿಗಳು ಇರಾನ್ನ ಕೆಲ ಟ್ವಿಟರ್ಗಳ ಮೂಲಕ ಬರ್ತಾ ಇವೆ. ಅದು ಎಷ್ಟು ನಿಜ ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ಆದರೆ ಇಲ್ಲಿ ಕೋಮ್ನ ಎಕ್ಸ್ಪರ್ಟ್ಸ್ ಕೌನ್ಸಿಲ್ ಮೇಲೆ ದಾಳಿ ನಡೆಸೋ ಮೂಲಕ ಇಸ್ಲಾಮಿಕ್ ರಿಪಬ್ಲಿಕ್ಗೆ ಇಸ್ರೇಲ್ ಒಂದು ದೊಡ್ಡ ಆಘಾತವನ್ನು ಕೊಡ್ತಾ ಇದೆ. ಹೊಸ ನಾಯಕನನ್ನು ಆಯ್ಕೆ ಮಾಡೋದಲ್ಲ, ಆಯ್ಕೆ ಮಾಡಬೇಕು ಅಂತ ಹೋದರೂ ಕೂಡ ಹಾಗೆ ಹೋದವರನ್ನು ನಾವು ಬಿಡೋದಿಲ್ಲ ಅನ್ನೋ ಸಂದೇಶವನ್ನು ಅಮೆರಿಕ ಇಸ್ರೇಲ್ಗಳು ಕೊಟ್ಟಿವೆ. ರೆಜಿಮ್ ಚೇಂಜ್ ಅಂದರೆ ರೆಜಿಮ್ ಚೇಂಜ್ ಅಷ್ಟೇ, ಅಲ್ಲಿಗೆ ಹೊಸಬರು ಬರೋದಕ್ಕೆ ಕೂಡ ನಾವು ಬಿಡೋದಿಲ್ಲ ಅನ್ನೋ ಧೋರಣೆ ಇದು. ಇನ್ನು ಗೆಳೆಯರೆ, ಫ್ಯಾಕ್ಸ್ ನ್ಯೂಸ್ಗೆ ಸಂದರ್ಶನವನ್ನು ಕೊಟ್ಟಿರುವ ಅಮೆರಿಕದ ಮಧ್ಯಪ್ರಾಚ್ಯ ವ್ಯವಹಾರಗಳ ಮುಖ್ಯಸ್ಥ ವಿಟ್ಕಾಫ್ ಇರಾನ್ ಬಳಿ 65% ಸಂಸ್ಕರಿಸಿದ ಯುರೇನಿಯಂ ಸುಮಾರು 400 kgಗೂ ಅಧಿಕ ಪ್ರಮಾಣದಲ್ಲಿದೆ ಅನ್ನೋ ಮಾಹಿತಿಯನ್ನು ಮಾತುಕತೆಗಳ ಸಂದರ್ಭದಲ್ಲಿ ಇರಾನಿನ ರಾಜತಾಂತ್ರಿಕರು ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. 65% ಸಂಸ್ಕರಿಸಲ್ಪಟ್ಟ ಯುರೇನಿಯಂ ಸಣ್ಣ ಪ್ರಮಾಣದ ಆಯುಧಗಳನ್ನು ಮಾಡಿಕೊಳ್ಳೋ ಕ್ವಾಲಿಟಿಯ ಯುರೇನಿಯಂ ಅನ್ನಿಸ್ಕೊಳ್ಳುತ್ತೆ. ಇದನ್ನು ಬಳಸಿ ಇರಾನ್ 11 ಅಣುಬಾಂಬುಗಳನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಕೂಡ ಇರಾನ್ ಒಪ್ಪಿಕೊಂಡಿದೆ ಅಂತ ವಿಟ್ಕಾಫ್ ತಿಳಿಸಿದ್ದಾರೆ. ಸ್ನೇಹಿತರೆ, ಇರಾನ್ ಈ ವಿಷಯವನ್ನು ಬಹಳಷ್ಟು ವರ್ಷಗಳಿಂದ ಸಾಕಷ್ಟು ಬಾರಿ ಹೇಳಿದೆ. ನಾವು ಮನಸ್ಸು ಮಾಡಿದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಬಾಂಬುಗಳನ್ನು ಮಾಡಿಕೊಳ್ಳೋ ಶಕ್ತಿಯನ್ನು ಹೊಂದಿದ್ದೀವಿ ಅಂತ ಇರಾನ್ ಹೇಳುತ್ತಲೇ ಬರ್ತಾ ಇತ್ತು. ಅದನ್ನೇ ಈಗ ಮತ್ತೊಮ್ಮೆ ವಿಟ್ಕಾಫ್ ಖಚಿತಪಡಿಸ್ತಾ ಇದ್ದಾರೆ. ಇನ್ನು ನೆತಾನ್ಸ್ ಅಲ್ಲಿ ಇರಾನಿನ ಅಣು ಸಂಶೋಧನಾ ಕೇಂದ್ರ, ಸಂಸ್ಕರಣಾ ಘಟಕಗಳು ಎಲ್ಲ ಇವೆ. ಅದರ ಮೇಲೆ ಇಸ್ರೇಲ್ ಬಾಂಬು ದಾಳಿ ಮಾಡಿರುವುದು ನಿಜ ಅಂತ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಕೂಡ ಹೇಳಿದೆ. ನೆತಾನ್ಸ್ನಲ್ಲಿ ನೆಲದಾಳದಲ್ಲಿ ಇರಾನಿನ ಅಣು ಸಂಸ್ಕರಣಾ ಕೇಂದ್ರ ಇದೆ, ಅದರ ಮೇಲೆ ದಾಳಿಯಾಗಿದೆ. ಆದರೆ ಅಲ್ಲಿ ರೇಡಿಯೇಷನ್ ಥರದ್ದೇನೂ ಆಗಿಲ್ಲ ಅಂತ ಕೂಡ IAEA ಹೇಳಿದೆ. ಇದರ ಬೆನ್ನಲ್ಲೇ ಇರಾನಿನ ಅಣು ಸಂಶೋಧನಾ ಕೇಂದ್ರದ ಜೊತೆ ನಮಗೆ ಸಂಪರ್ಕ ಕಡಿದು ಹೋಗಿದೆ ಅನ್ನೋ ಮಾತನ್ನು ರಷ್ಯಾದ ರೋಸೋಟಾಮ್ ಹೇಳಿಕೊಂಡಿದೆ. ಗೆಳೆಯರೆ, ಬುಷಹರ್ರಲ್ಲಿ ಇರಾನಿನ ನಾಗರಿಕ ಅಣು ಸಂಶೋಧನಾ ಕೇಂದ್ರ ಹಾಗೂ ರಿಯಾಕ್ಟರ್ಗಳಿವೆ. ಇವು ಅಣುಬಾಂಬು ಮಾಡೋದಕ್ಕಲ್ಲ, ಬದಲಿಗೆ ಅಣು ಇಂಧನದ ಮೂಲಕ ವಿದ್ಯುತ್ ತಯಾರು ಮಾಡೋ ಘಟಕ. ಇದು ನಾಗರಿಕ ಬಳಕೆಯ ಅಣು ಇಂಧನ ಕೇಂದ್ರ. ಇದನ್ನಿಲ್ಲಿ ಸ್ಥಾಪನೆ ಮಾಡಿರುವುದು, ಇದನ್ನು ನಿರ್ವಹಿಸ್ತಾ ಇರೋದು ಎಲ್ಲ ಕೂಡ ರಷ್ಯಾನೇ. ರಷ್ಯಾದ ರೋಸೋಟೋಮ್ ಇದನ್ನು ನೋಡಿಕೊಳ್ಳುತ್ತೆ. ಬುಷಹರ್ ಕೇಂದ್ರದಲ್ಲಿ ಸುಮಾರು 250ಕ್ಕೂ ಹೆಚ್ಚು ರಷ್ಯನ್ ಸಿಬ್ಬಂದಿ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ ಇಸ್ರೇಲ್ ಹಾಗೂ ಅಮೆರಿಕದ ದಾಳಿಗಳು ಶುರುವಾದ ನಂತರ ಈ ಅಣು ಸಂಶೋಧನಾ ಕೇಂದ್ರದ ಯಾರೂ ಕೂಡ ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅಷ್ಟೇ ಅಲ್ಲ, ಇರಾನಿನ ಅಣು ಕೇಂದ್ರದ ಉಸ್ತುವಾರಿಯನ್ನು ಹೊತ್ತವರು ಕೂಡ ಈಗ ನಮ್ಮ ಸಂಪರ್ಕದಲ್ಲಿಲ್ಲ. ಇರಾನಿನ ಸಚಿವರ ಮೂಲಕವೂ ನಮಗೆ ಯಾವ ಮಾಹಿತಿಯೂ ಗೊತ್ತಾಗ್ತಾ ಇಲ್ಲ ಅಂತ ರಷ್ಯಾ ಹೇಳಿದೆ. ಸೊ ರಷ್ಯಾ ಕೂಡ ಅಣು ಕಾರ್ಯಕ್ರಮಕ್ಕೆ ಸಂಬಂಧಿಸಿದವರ ಜೊತೆ ಸಂಪರ್ಕ ಸಾಧಿಸೋದಕ್ಕೆ ಒದ್ದಾಡ್ತಾ ಇದೆ. ಇನ್ನು ಇರಾನ್ ಮೇಲೆ ಮಂಗಳವಾರ ನಡೆದ ದಾಳಿಗಳಲ್ಲಿ ತಬ್ರಿಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತು ಅದರ ಏರ್ಫೋರ್ಸ್ ಬೇಸ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕಾಗಳು ದಾಳಿ ಮಾಡಿವೆ. ತೆಹರಾನ್ ಸೇರಿದಂತೆ ಅಲ್ಲಿನ ನಾನಾ ನಗರಗಳಲ್ಲಿನ ವಿಮಾನ ನಿಲ್ದಾಣಗಳನ್ನು ಹೊಡೆದು ಹಾಕಲಾಗಿದೆ. ತೆಹರಾನ್ನಲ್ಲಿ ಅಧ್ಯಕ್ಷರ ಪ್ಯಾಲೇಸ್ ಮೇಲೆ ಕೂಡ ಇಸ್ರೇಲ್ ಬಾಂಬಿಂಗ್ ಮಾಡಿದೆ. ಯಾವ ದಾಳಿಯನ್ನು ನಿಯಂತ್ರಿಸೋದಕ್ಕೆ ಇರಾನ್ಗೆ ಸಾಧ್ಯ ಆಗಿಲ್ಲ. ಹಾಗೆ ತೆಹರಾನ್ ಮತ್ತು ಇಸ್ಫಹಾನ್ನಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಉತ್ಪಾದನೆ ಮತ್ತು ಸಂಗ್ರಹಣಾ ಸೈಟ್ಗಳ ಮೇಲೆ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಇನ್ನು ಇರಾನ್ ಕೂಡ ಇಡೀ ರಾತ್ರಿ ಇಸ್ರೇಲ್ ಹಾಗೂ ಅರಬ್ ದೇಶಗಳ ವಿರುದ್ಧ ದಾಳಿಯನ್ನು ಮಾಡ್ತಾ ಹೋಗಿದೆ. ಇರಾನ್ ಹಾರಿಸಿದ ಬ್ಯಾಲಿಸ್ಟಿಕ್ ಮಿಸೈಲ್ ಒಂದು ಕತಾರಲ್ಲಿನ ಅಮೆರಿಕದ ಅಲ್ ಉದೈದ್ ಏರ್ ಬೇಸ್ ಮೇಲೆ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸಾವು ನೋವುಗಳೆಷ್ಟು ಅನ್ನೋದು ಇನ್ನೂ ಕೂಡ ಖಚಿತವಾಗಿ ಗೊತ್ತಾಗ್ತಾ ಇಲ್ಲ. ಇನ್ನು ಇದುವರೆಗೆ ಅಮೆರಿಕ ಇರಾನ್ನಲ್ಲಿ ಏನೆಲ್ಲ ಮಾಡಿದೆ ಅನ್ನೋ ಬಗ್ಗೆ ಅಮೆರಿಕದ ಸೇನಾ ವಕ್ತಾರರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುಮಾರು 50,000 ಸೈನಿಕರು, 200 ಫೈಟರ್ ಜೆಟ್ಸ್ ಹಾಗೂ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇರಾನ್ ವಿರುದ್ಧದ ಈ ದಾಳಿಯಲ್ಲಿ ಭಾಗವಹಿಸಿವೆ ಅನ್ನೋ ಮಾಹಿತಿಯನ್ನು ಅವರು ಹಂಚಿಕೊಂಡಿದ್ದಾರೆ. ಹಾಗೆ ಕುವೈತಲ್ಲಿ ಇರಾನ್ನ ದಾಳಿಗಳಲ್ಲಿ ಸಾವಿಗೀಡಾದ 4 ಅಮೆರಿಕದ ಸೇನಾಧಿಕಾರಿಗಳು ಹಾಗೂ ಗಾಯಗೊಂಡ ಸಿಬ್ಬಂದಿಗೆ ಅಮೆರಿಕದ ಈ ಸೇನಾ ವಕ್ತಾರ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. 50,000 troops, 200 fighters, 2 aircraft carriers, and bombers from the United States are participating in this operation, and more capabilities on the way. These forces bring a massive amount of firepower, representing the largest buildup by the U.S. in the Middle East in a generation. ಹಾಗೆ ಅಮೆರಿಕ ಇರಾನ್ ವಿರುದ್ಧ ಮಾಡ್ತಾ ಇರೋ ಈ ಕಾರ್ಯಾಚರಣೆಗೆ ಅಮೆರಿಕಾಗೆ ಕೆಲ ಯುರೋಪಿಯನ್ ದೇಶಗಳು ಸಹಕಾರವನ್ನು ಕೊಡ್ತಾ ಇವೆ ಅನ್ನೋ ಮಾತನ್ನ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಮೆರಿಕದ ಈ ದಾಳಿಗಳನ್ನು ಖಂಡಿಸಿರುವ ಸ್ಪೇನ್ ವಿರುದ್ಧ
ಡೊನಾಲ್ಡ್ ಟ್ರಂಪ್ ಬೆಂಕಿ ಕಾರಿದ್ದಾರೆ. ಸ್ಪೇನ್ ವಿರುದ್ಧ ನಾವು ಒಂದಷ್ಟು ಕ್ರಮಗಳನ್ನು ಇಷ್ಟರಲ್ಲೇ ಕೈಗೊಳ್ಳಲಿದ್ದೇವೆ ಅನ್ನೋ ಮಾಹಿತಿಯನ್ನು ಕೂಡ ಟ್ರಂಪ್ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಈ ಮೂಲಕ ತಮ್ಮ ಪರ ನಿಲ್ಲದ ಯುರೋಪಿಯನ್ ದೇಶಗಳಿಗೆ ಟ್ರಂಪ್ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ. ಇದು ಗೆಳೆಯರೆ ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷದ ಕುರಿತಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.